ಮಂಡ್ಯದಲ್ಲಿ ಇನ್ನೂ ನಿಂತಿಲ್ಲ ರಾಜಕೀಯ ರಕ್ತ ಚರಿತ್ರೆಯ ಅಧ್ಯಾಯ. ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆಯ ಬೆನ್ನಲ್ಲೇ ಮತ್ತೊಬ್ಬ ನಾಯಕರಿಗೆ ಬೆದರಿಕೆ ಬಂದಿದೆ. ಮಂಡ್ಯದಲ್ಲಿ ಇನ್ನೂ ಕೂಡ ರಾಜಕೀಯ ರಕ್ತ ಚರಿತ್ರೆಯ ಅಧ್ಯಾಯ ನಿಂತಿಲ್ಲ. ಜೆಡಿಎಸ್ ಮುಖಂಡನಿಗೆ ಅನಾಮಧೇಯ ವ್ಯಕ್ತಿಯೊಬ್ಬನಿಂದ ಕೊಲೆ ಬೆದರಿಕೆಯ ಪತ್ರ ಬಂದಿದೆ. ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆಯ ಬೆನ್ನಲ್ಲೇ ಈಗ ಮತ್ತೊಬ್ಬ ಜೆಡಿಎಸ್ ಮುಖಂಡನಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರಿಂದ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಕೆಎಂ ದೊಡ್ಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ವೆಂಕಟೇಶ್ ಅವರಿಗೆ ಕೊಲೆ ಬೆದರಿಕೆಯ ಪತ್ರ ಬಂದಿರುವಂತದ್ದು. ನಿನ್ನೆ ಕೊಲೆ ತಕ್ಷಣದಲ್ಲೇ ಎಂದು ಪತ್ರದಲ್ಲಿ ಉಲ್ಲೇಖಿಸಿ ಬರೆದಿದ್ದಾರೆ ಅನಾಮಧೇಯ ವ್ಯಕ್ತಿಯೊಬ್ಬ. ಸಾರಿಗೆ ಸಚಿವ ಡಿಸಿ ತಮ್ಮಣ್ಣರ ಕಟ್ಟ ಬೆಂಬಲಿಗರಾಗಿರುವಂತಹ ವೆಂಕಟೇಶ್ ಅವರಿಗೆ ಈ ಬೆದರಿಕೆ ಪತ್ರ ಬಂದಿದೆ. ಕಳೆದ ತಿಂಗಳು ಸಚಿವ ತಮ್ಮಣ್ಣ ಬೆಂಬಲಿಗ ಪ್ರಕಾಶ್ನನ್ನ ಕಾರಲ್ಲೇ ಹತ್ಯೆ ಮಾಡಲಾಗಿತ್ತು. ಈಗ ಕೊಲೆ ಬೆದರಿಕೆಯನ್ನ ಇವರಿಗೆ ಪತ್ರ ಬಂದಿರೋದು ಬೆಳಕಿಗೆ ಬಂದ ನಂತರ ಮಂಡ್ಯದಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಸೂಕ್ತ ರಕ್ಷಣೆ ಕೊಡುವಂತೆ ಪೊಲೀಸರಿಗೆ ಸೂಚಿಸಿದ್ದಾರೆ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ. ಇತ್ತೀಚೆಗಷ್ಟೇ ಜೆಡಿಎಸ್ ಮುಖಂಡರ ಹತ್ಯೆಯಾಗಿತ್ತು. ಈಗ ಇನ್ನೊಬ್ಬರಿಗೆ ಕೊಲೆ ಬೆದರಿಕೆಯ ಪತ್ರ. ಎಸ್, ಗಮನಿಸ್ತಾ ಇದ್ದೀರಿ, ಇದು ವೆಂಕಟೇಶ್ ಅನ್ನೋವರ ಹೆಸರಿಗೆ ಬಂದಂತಹ ಪತ್ರ. ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನಿನ್ನ ಕೊಲೆ ತಕ್ಷಣದಲ್ಲೇ ಹೀಗಂತ ಬರೆದು ಬೆದರಿಕೆ ಪತ್ರವನ್ನ ಹಾಕಿದ್ದಾರೆ. ಮಾಜಿ ಅಧ್ಯಕ್ಷ ವೆಂಕಟೇಶ್ಗೆ ಈ ರೀತಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರಿಗೆ ಬಂದಂತಹ ಪತ್ರ ಇದು. ಆ ಪತ್ರದಲ್ಲಿ ಇರುವಂತದ್ದು ಒಂದೇ ಲೈನ್, ನಿನ್ನ ಕೊಲೆ ತಕ್ಷಣದಲ್ಲೇ. ಪ್ರಕಾಶ್ ಹತ್ಯೆಯ ಬೆನ್ನಲ್ಲೇ ಈಗ ಮತ್ತೊಬ್ಬ ಜೆಡಿಎಸ್ ಮುಖಂಡನಿಗೆ ಬೆದರಿಕೆಯ ಪತ್ರ ಬಂದಿರುವಂತದ್ದು. ಅನಾಮಧೇಯ ವ್ಯಕ್ತಿಯೊಬ್ಬ ಈ ರೀತಿ ಬೆದರಿಕೆ ಪತ್ರವನ್ನ ಹಾಕಿದ್ದಾನೆ. ಬೆದರಿಕೆ ಪತ್ರ ಹಾಕಿದ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅನಾಮಧೇಯ ವ್ಯಕ್ತಿಯಿಂದ ಬಂದಿರುವಂತದ್ದು, ನಿನ್ನ ಕೊಲೆ ತಕ್ಷಣದಲ್ಲೇ ಅಂತ ಪತ್ರ ಬರೆದಿದ್ದಾರೆ. ಈ ಕುರಿತಿನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್ ಕುಮಾರ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಪ್ರಕಾಶ್ ಹತ್ಯೆ ಬೆನ್ನಲ್ಲೇ ಈಗ ಮತ್ತೊಂದು ಬೆದರಿಕೆಯ ಪತ್ರ, ಏನಾಗ್ತಾ ಇದೆ ಮಂಡ್ಯದಲ್ಲಿ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆಯ ಬೆನ್ನಲ್ಲೇ ಈ ಬೆದರಿಕೆಯ ಪತ್ರ ಬಂದಿರುವಂತದ್ದು. ಮಂಡ್ಯ ಭಾಗದಲ್ಲಿ ಒಂದು ರಾಜಕೀಯ ರಕ್ತ ಚರಿತ್ರೆ ಇನ್ನೂ ನಿಂತಿಲ್ವಾ ಅನ್ನೋ ಪ್ರಶ್ನೆಯನ್ನ ಮೂಡಿಸಿರುವಂತದ್ದು. ಅಂದ್ರೆ ಕಳೆದ 15 ದಿನಗಳಷ್ಟೇ ಜೆಡಿಎಸ್ ಮುಖಂಡ ಪ್ರಕಾಶ್ ಅವರ ಹತ್ಯೆ ಆಗಿತ್ತು. 2 ವರ್ಷಗಳ ಹಿಂದೆ ತೊಪ್ಪನಹಳ್ಳಿ ನಡೆದಂತಹ ಜೆಡಿಎಸ್ ಕಾರ್ಯಕರ್ತರ ಜೋಡಿ ಹತ್ಯೆ ಏನಿತ್ತು, ಅದರ ಮುಂದುವರಿದ ಭಾಗ ಪ್ರಕಾಶ್ ಅವರ ಹತ್ಯೆ ಅಂತಾನು ಕೂಡ ಹೇಳಲಾಗಿತ್ತು. ಇದೀಗ ಮತ್ತೋರ್ವ ಜೆಡಿಎಸ್ ಮುಖಂಡನಿಗೆ ಈಗ ಒಂದು ಪತ್ರ ಬಂದಿರುವಂತದ್ದು. ಪತ್ರದಲ್ಲಿ ನಿನ್ನ ಕೊಲೆ ತಕ್ಷಣದಲ್ಲೇ ಅಂತ ಒಂದೇ ಒಂದು ಲೈನ್ ಅನ್ನ ಬರೆದಿದ್ದಾರೆ. ಆದ್ರೆ ಅನಾಮಧೇಯ ವ್ಯಕ್ತಿಯಿಂದ ಆ ಪತ್ರ ಬಂದಿರೋದ್ರಿಂದ ಆ ಜೆಡಿಎಸ್ ಮುಖಂಡ ಈಗ ಆತಂಕಗೊಂಡಿರುವಂತದ್ದು. ಅಂದ್ರೆ ಕೆಎಂ ದೊಡ್ಡಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಜೆಡಿಎಸ್ ಮುಖಂಡ ಆಗಿರುವಂತಹ ವೆಂಕಟೇಶ್ ಅವರಿಗೆ ಈ ಅನಾಮಧೇಯ ಪತ್ರ ಬಂದಿರುವಂತದ್ದು. ನಿನ್ನೆಯಷ್ಟೇ ಈ ಪತ್ರ ಬಂದಿತ್ತು. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಅಂದ್ರೆ ರಾಜಕೀಯ ದ್ವೇಷಕ್ಕಾಗಿ ಕೊಲೆಯ ಮೇಲೆ ಕೊಲೆ ನಡೀತಾ ಇರುವಂತದ್ದು, ಅದು ಮದ್ದೂರು ಭಾಗದಲ್ಲಿ ನಡೀತಾ ಇರುವಂತದ್ದು. ವೆಂಕಟೇಶ್ ಅವರನ್ನು ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಅದರಲ್ಲೂ ಕೂಡ ಈ ಪತ್ರವನ್ನು ನೋಡಿದ ಮೇಲೆ ಅವರು ಗಾಬರಿಗೊಂಡು ಈಗಾಗಲೇ ಅವರ ಕಟ್ಟ ಬೆಂಬಲಿಗ ಆಗಿರುವಂತಹ ಮತ್ತೆ ಅವರ ನಾಯಕರಾಗಿರುವಂತಹ ಡಿಸಿ ತಮ್ಮಣ್ಣವರ ಬಳಿ ಹೋಗಿದ್ರು. ಈ ಪತ್ರವನ್ನ ತೋರಿಸಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಸಾರಿಗೆ ಸಚಿವರು ಕೂಡ ಈಗ ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಎಲ್ಲಿಂದ ಬಂತು ಈ ಪತ್ರ, ಅನಾಮಧೇಯ ಪತ್ರ, ಅವರನ್ನ ಪತ್ತೆ ಹಚ್ಚಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಈಗ ಆ ಸಚಿವರು ಪೊಲೀಸ್ ಇಲಾಖೆಗೆ ನೀಡಿರುವಂತದ್ದು. ಇದರಲ್ಲಿ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ತನಿಖೆಯನ್ನ ಶುರು ಮಾಡಿದೆ. ವೆಂಕಟೇಶ್ ಅವರು ಕೂಡ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಈಗಷ್ಟೇ SP ಆಫೀಸ್ಗೆ ಬಂದು ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಪತ್ರದಿಂದ ಸಾಕಷ್ಟು ಆತಂಕವನ್ನ ಆ ಜೆಡಿಎಸ್ ಮದ್ದೂರು ಭಾಗದ ಜೆಡಿಎಸ್ ಮುಖಂಡರಲ್ಲಿ ಮೂಡಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ.